ಹಾಯ್ ಹಲೋ ಅಲ್ಲಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಿವರಾತ್ರಿ ಹಬ್ಬದ ಭಾಗ 2ರ ವಿಡಿಯೋ ಕ್ಲಿಪ್ ನೋಡೋಣ ಬನ್ನಿ. ಓಂಕಾರೇಶ್ವರ ದೇವಸ್ಥಾನದ ದರ್ಶನ ಮುಗಿಸಿ ಪ್ರಸಾದ ತಿಂದು ಮನೆಗೆ ಬಂದು ಡೈರೆಕ್ಟ್ ನಾವು ಬಂದಿದ್ದು ಅರ್ಧನಹಳ್ಳಿಗೆ. ನಮ್ಮ ಬಾಸು ಅತಿಯಾದ ದೇವರು ಭಕ್ತರು ಅಂತಲೇ ಹೇಳ್ಬೋದು. ಆ ಶಿವನ ದರ್ಶನ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ಹೋಗಿ ಬರೋಣ ಅಂದರು. ಸರಿ, ಮತ್ತಿನ್ನೇನೋ ಅಷ್ಟೊಂದು ಹೇಳ್ತಾರಲ್ಲ, ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನನ. ಲಾಸ್ಟ್ ಇಯರ್ ಕೂಡ ನಾವು ಹೋಗಿದ್ವಿ. ಸೊ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತಲೇ ಹೇಳ್ಬೋದು. ಅಭಿಷೇಕ ತಾನೇ ಸ್ಟಾರ್ಟ್ ಆಗಿತ್ತು. ನಮಗೆ ಇದೆಲ್ಲ ಸಿಗಬೇಕು ಅಂದರೆ ನಿಜಕ್ಕೂ ದೇವರ ಕೃಪೆ, ಒಂದು ಆಶೀರ್ವಾದ ಇರಬೇಕು ಅನ್ನೋದು ನನ್ನ ನಂಬಿಕೆ. ಆಲ್ಮೋಸ್ಟ್ ನಾವು ಎಲ್ಲೇ ಹೋದ್ರೂ ಅದೊಂದು ನಮಗೆ ಆಶೀರ್ವಾದ ಸಿಗುತ್ತೆ. ಮಹಾಮಂಗಳಾರತಿ ಟೈಮಿಗಿರ್ಬೋದು, ಒಂದು ಅಭಿಷೇಕದ ಸಮಯಗಿರ್ಬೋದು, ನಾವು ಹೋಗಿರ್ತೀವಿ. ಅದ್ರ ಜೊತೆಗೆ ನಮಗೆ ಮ್ಯಾಕ್ಸಿಮಮ್ ಪ್ರಸಾದ ಸಿಗುತ್ತೆ. ಸೊ ಪ್ರಸಾದ ಸಿಗೋಕ್ಕೂ ಕೂಡ ದೇವರ ಕೃಪೆ ಖಂಡಿತ ಇರಬೇಕು. ಹಾಗೇನಿಲ್ಲ, ಇರುತ್ತೆ, ಕೊಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ನೋಡಿ, ಗಮನಿಸಿ ನೋಡಿ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಸಿಗೋದು. ಇವನ್ ನಮಗೆ ಓಂಕಾರೇಶ್ವರ ದೇವಸ್ಥಾನದಿಂದ ಆಲ್ರೆಡಿ ಹೊರಟ್ಬಿಟ್ಟಿದ್ವಿ ನಾವು, ಬಟ್ ದೇವರೇ ಕರೆದು ಪ್ರಸಾದ ಕೊಟ್ಟಿದ್ದ ಥರ ಆಯಿತು ನಮಗೆ. ಸೊ ಅದೇ ಥರ ಇಲ್ಲೂ ಕೂಡ ಒಳ್ಳೆಯ ದರ್ಶನ, ಪೂಜೆ, ಮಂಗಳಾರತಿ, ಆಶೀರ್ವಾದ ಎಲ್ಲ ಸಿಕ್ತು. ಅಲ್ಲೂ ಒಂದು ಫೋಟೋ ತೊಗೊಂಡು, ಜೊತೆಗೆ ಒಳ್ಳೆ ಪ್ರಸಾದ ಸಿಕ್ತು. ಕಾಯಿ ಒಬ್ಬಟ್ಟು, ಉಪ್ಪಿಟ್ಟು, ಉಸ್ಲಿ ತುಂಬ ಚೆನ್ನಾಗಿತ್ತು. ಅದನ್ನು ಮುಗಿಸಿ ಮನೆ ಕಡೆ ಬಂದ್ವಿ. ಏನಪ್ಪ ಇವರು ಭಾಗ 1 ಭಾಗ 2 ಅಂತ ತಲೆ ತಿಂತಾರೆ ಅಂದ್ಕೋಬೇಡಿ. ಜಸ್ಟ್ ಒಂದೇ ವಿಡಿಯೋದಲ್ಲಿ ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಇದು ಒಂದು ಪಾರ್ಟ್ 2 ಆಗಿ ಮಾಡಿದ್ದು, ಬೇರೆ ಏನಿಲ್ಲ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.